ಕತೆ ಶುರುವಾಗೋದು 2169ರಲ್ಲಿ. ಆಗಿನ ಕಾಲದಲ್ಲಿ ಮನುಷ್ಯರು 25 ವರ್ಷಕ್ಕೆ ವಯಸ್ಸಾಗೋದನ್ನ ನಿಲ್ಲಿಸೋ ಹಾಗೆ ಹುಟ್ತಾರೆ. ಆಗಲೇ ನೋಡಿ, ಕೈ ಮೇಲೆ ಒಂದು ವಾಚ್ ಮೂಡುತ್ತೆ, ಅದರಲ್ಲಿ ಬರೀ 1 ವರ್ಷ ಟೈಮ್ ಬ್ಯಾಲೆನ್ಸ್ ಇರುತ್ತೆ. ಅಲ್ಲಿಂದ ಮುಂದೆ ಬದುಕಿರಬೇಕು ಅಂದ್ರೆ ಟೈಮ್ ದುಡಿಲೇಬೇಕು, ಯಾಕಂದ್ರೆ ಈ ಲೋಕದಲ್ಲಿ ಟೈಮೇ ಈಗ ದುಡ್ಡು ಕಣ್ರೀ. ಇದ್ರಿಂದ ಏನಾಗುತ್ತೆ ಅಂದ್ರೆ ಸಾಹುಕಾರರು ವರ್ಷಗಳನ್ನ ಕೊಂಡ್ಕೊಂಡು ಯಾವತ್ತೂ ಸಾಯದ ಹಾಗೆ ಅಮರರಾಗಿ ಮೆರೀತಾರೆ. ನಮ್ಮ ದೇಶನ ಟೈಮ್ ಝೋನ್ ಅಂತ ಹೊಡೆದು ಬಡವ ಶ್ರೀಮಂತ ಅಂತ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಫುಲ್ ರಿಚ್ ಏರಿಯಾ ಹೆಸರು ನ್ಯೂ ಗ್ರೀನ್ವಿಚ್ ಗೆಟ್ಟೋ ಅನ್ನೋ ಬಡಾವಣೆಯಲ್ಲಿ ಹೀರೋ ವಿಲ್ ಅವನ ತಾಯಿ ರೇಚಲ್ ಜೊತೆ ಚಿಕ್ಕ ಮನೇಲಿ ಕಷ್ಟಪಟ್ಟು ಬದುಕ್ತಾ ಇರ್ತಾನೆ. ವಿಲ್ಗೆ ಟೈಮ್ ಫೈಟ್ ಮಾಡಿ ಎಕ್ಸ್ಟ್ರಾ ಟೈಮ್ ಗೆಲ್ಲೋ ಆಸೆ, ಆದ್ರೆ ರೇಚಲ್ ಬೇಡ ಅಂತಾಳೆ, ಯಾಕಂದ್ರೆ ಅದು ಯಾವಾಗ್ಲೂ ಕೆಟ್ಟದ್ರಲ್ಲೇ ಮುಗಿಯುತ್ತೆ. ಆದ್ರೂ ವಿಲ್ ಮನಸ್ಸು ಚಿನ್ನ. ರೋಡಲ್ಲಿ ಆ ಪುಠಾಯ್ಕ್ಳು ಮಾಯ ಸಿಕ್ಕಾಗೆಲ್ಲ ಅವಳಿಗೆ ಖರ್ಚಿಗೆ ಅಂತ ತನ್ನ ಟೈಮ್ ದಾನ ಮಾಡ್ತಾನೆ. ವಿಲ್ ಮತ್ತೆ ಅವನ ಜಿಗರಿ ದೋಸ್ತು ಬೊರೆಲ್ ಫ್ಯಾಕ್ಟರಿಲಿ ಕೆಲಸ ಮಾಡ್ತಾರೆ. ಅಲ್ಲಿ ತಿನಿಸಿನ ರೇಟ್ ಏರ್ತಾನೆ ಇರುತ್ತೆ. ಜನ ಟೈಮ್ ಖಾಲಿಯಾಗಿ ಸಾಯೋದು ಮಾಮೂಲಿ. ದಿನಗೂಲಿ ಸಿಗುತ್ತೆ, ಆದ್ರೆ ಮ್ಯಾನೇಜ್ಮೆಂಟ್ ಅವರು ಕೋಟಾ ಮುಗಿಸಿಲ್ಲ ಅಂತ ಸಾಬೂಬು ಹೇಳಿ ಸಂಬಳ ಕಟ್ ಮಾಡ್ತಾರೆ. ಒಂದು ಸಂಜೆ ವಿಲ್ ತಾನು ಜೂಜಾಡ್ತಿದ್ದ ಬಾರ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಕೊಡಬೇಕಿದ್ದ 1 ಗಂಟೆ ಸಾಲ ವಸೂಲಿ ಮಾಡೋಕೆ. ಬೊರೆಲ್ ಅಲ್ಲಿ ಫುಲ್ ಕುಡಿದು ತೇಲಾಡ್ತಿದ್ದಾನೆ, ಯಾಕಂದ್ರೆ ಒಬ್ಬ ಶ್ರೀಮಂತ ಅಪರಿಚಿತ ಎಲ್ಲರಿಗೂ ಫ್ರೀ ಎಣ್ಣೆ ಕೊಡಿಸ್ತಾ ಇರ್ತಾನೆ. ಅವನ ಹೆಸರು ಹೆನ್ರಿ. ಅವನ ಕೈ ಮೇಲಿರೋ ಟೈಮರ್ ಬರೋಬ್ಬರಿ 100 ವರ್ಷ ತೋರಿಸ್ತಾ ಇರುತ್ತೆ. ಇಷ್ಟು ಶ್ರೀಮಂತ ಈ ಕೊಂಪೆಲಿ ಏನ್ ಮಾಡ್ತಿದ್ದಾನೆ ಅಂತ ವಿಲ್ಗೆ ಅರ್ಥ ಆಗಲ್ಲ. ಟೈಮ್ ಕದಿಯೋ ಮಿನಿಟ್ಮೆನ್ ಗ್ಯಾಂಗ್ ಬರ್ತಾರೆ, ಹುಷಾರು ಅಂತ ವಾರ್ನ್ ಮಾಡ್ತಾನೆ, ಆದ್ರೆ ಹೆನ್ರಿ ಕೇರ್ ಮಾಡಲ್ಲ. ಎಲ್ರೂ ಓಡ್ತಾರೆ, ಆದ್ರೆ ವಿಲ್ ಮಾತ್ರ ಅಡಗಿ ನೋಡ್ತಾನೆ. ಮಿನಿಟ್ಮೆನ್ ಲೀಡರ್ ಫೋರ್ಟಿಸ್ ಬಂದು ಹೆನ್ರಿಗೆ ಟೈಮ್ ಫೈಟ್ ಚಾಲೆಂಜ್ ಹಾಕ್ತಾನೆ. ಹೆನ್ರಿ ಒಪ್ಕೋತಾನೆ, ಆದ್ರೆ ಬಾತ್ರೂಮ್ಗೆ ಹೋಗ್ಬೇಕು ಅಂತಾನೆ. ಒಬ್ಬನೇ ಗಾರ್ಡ್ ಹಿಂದ ಹೋದಾಗ ವಿಲ್ ಅವನನ್ನ ಹೊಡೆದು ಕೆಡವಿ ಹೆನ್ರಿನ ಹಿಂದಿನ ಬಾಗಿಲಿಂದ ತಪ್ಪಿಸ್ತಾನೆ. ಅವರು ಓಡಿ ಹೋಗಿ ಒಂದು ಹಾಳು ಬಿದ್ದ ಫ್ಯಾಕ್ಟರಿಲಿ ಅಡಗ್ತಾರೆ. ವಿಲ್ ಒಳಗಿನಿಂದ ಲಾಕ್ ಮಾಡ್ತಾನೆ. ಇಲ್ಲಿಗ್ ಯಾಕೆ ಬಂದೆ ಅಂತ ವಿಲ್ ಕೇಳ್ತಾನೆ. ನಂಗೆ 105 ವರ್ಷ ವಯಸ್ಸು, ಬದುಕಿ ಸಾಕಾಯ್ತು ಅಂತ ನ್ಯೂ ಗ್ರೀನ್ವಿಚ್ ಬಿಟ್ಬಂದೆ ಅಂತ ಹೆನ್ರಿ ಹೇಳ್ತಾನೆ. ಇದು ಮೂರ್ಖತನ ಅಂತ ವಿಲ್ ಬೈತಾನೆ, ಆದ್ರೆ ಹೆನ್ರಿ ನಗಾಡ್ತಾ ಸಿಸ್ಟಮ್ ಬಗ್ಗೆ ಹೇಳ್ತಾನೆ. ಬಡವರು ಸಾಯ್ತಾನೆ ಇರಲಿ ಅಂತ ರೇಟ್ ಜಾಸ್ತಿ ಮಾಡ್ತಾರೆ, ಆಗಲೇ ಶ್ರೀಮಂತರು ಶಾಶ್ವತವಾಗಿ ಬದುಕೋಕೆ ಸಾಧ್ಯ. ಇಬ್ರೂ ನಿದ್ದೆ ಮಾಡ್ತಾರೆ. ಬೆಳಿಗ್ಗೆ ಹೆನ್ರಿ ಬೇಗ ಎದ್ದು ತನ್ನ ಟೈಮ್ ಎಲ್ಲ ವಿಲ್ಗೆ ಟ್ರಾನ್ಸ್ಫರ್ ಮಾಡಿ ತನಗೆ 5 ನಿಮಿಷ ಇಟ್ಕೋತಾನೆ. ವಿಲ್ ಎದ್ದು ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ ಅನ್ನೋ ಮೆಸೇಜ್ ನೋಡಿ ಸೇತುವೆ ಮೇಲೆ ಹೆನ್ರಿ ಸಾಯೋಕೆ ನಿಂತಿರೋದನ್ನ ನೋಡ್ತಾನೆ. ಕ್ಯಾಮೆರಾ ಇರೋದು ಗೊತ್ತಾಗದೆ ವಿಲ್ ಹೆನ್ರಿ ಸತ್ತ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಆಮೇಲೆ ವಿಲ್ ಬೊರೆಲ್ ಮನೆಗೆ ಹೋಗಿ ಗ್ರೇಟಾ ಮತ್ತೆ ಅವರ ಮಗುನ ನೋಡ್ತಾನೆ. ಬೊರೆಲ್ ಹತ್ರ ಪರ್ಸನಲ್ ಆಗಿ ಮಾತಾಡಿ 10 ವರ್ಷದ ದೋಸ್ತಿಗೆ 10 ವರ್ಷದ ಟೈಮ್ ಗಿಫ್ಟ್ ಕೊಡ್ತಾನೆ. ಆ ಸಂಜೆ ವಿಲ್ ಬಸ್ ಸ್ಟಾಪ್ ಹತ್ರ ತಾಯಿಗಾಗಿ ಕಾಯ್ತಾನೆ, ಆದ್ರೆ ರೇಚಲ್ ಬರೋದೇ ಇಲ್ಲ. ರೇಚಲ್ ಹತ್ರ 1.5 ಗಂಟೆ ಅಷ್ಟೇ ಇರುತ್ತೆ, ಆದ್ರೆ ಬಸ್ ಚಾರ್ಜ್ ಜಾಸ್ತಿ ಆಗಿರೋದ್ರಿಂದ ಅವಳಿಗೆ ಟಿಕೆಟ್ ತಗೊಳ್ಳೋಕೆ ಆಗಲ್ಲ. ನಡ್ಕೊಂಡು ಬರೋಕೆ 2 ಗಂಟೆ ಬೇಕು, ಸೊ ಅವಳು ಮಗನ ನೋಡೋಕೆ ಓಡಿ ಬರಲೇಬೇಕು. ವಿಷಯ ಗೊತ್ತಾಗಿ ವಿಲ್ ಕೂಡ ಅತ್ತ ಕಡೆಯಿಂದ ಓಡ್ತಾನೆ. ನಡು ರಸ್ತೆಯಲ್ಲಿ ಸಿಗ್ತಾರೆ, ಆದ್ರೆ ವಿಧಿ ಆಟ ನೋಡಿ ವಿಲ್ ಕೈಯಲ್ಲೇ ರೇಚಲ್ ಟೈಮ್ ಮುಗಿದು ಪ್ರಾಣ ಬಿಡ್ತಾಳೆ. ಮುಂದಿನ ದಿನ ಟೈಮ್ ಕೀಪರ್ಸ್ಗೆ ನದಿಯಲ್ಲಿ ಹೆನ್ರಿ ಹೆಣ ಸಿಗುತ್ತೆ. ಟೈಮ್ಗೋಸ್ಕರ ಕೊಲೆ ಆಗಿದೆ ಅಂತ ಆಫೀಸರ್ ಲಿಯಾಂಗೆ ಡೌಟ್ ಬಂದು ಕ್ಯಾಮೆರಾ ಚೆಕ್ ಮಾಡಿಸ್ತಾನೆ. ಅವನು ಬಿದ್ದಿದ್ದೂ ಕಾಣಲ್ಲ, ಆದ್ರೆ ವಿಲ್ ಮುಖ ಕಾಣುತ್ತೆ, ಸೊ ಅವನೇ ಕೊಂದಿದ್ದಾನೆ ಅಂತ ಫಿಕ್ಸ್ ಆಗ್ತಾರೆ. ಸಿಕ್ಕಾಪಟ್ಟೆ ದುಃಖ ಮತ್ತೆ ಸಿಟ್ಟಲ್ಲಿರೋ ವಿಲ್ ಸೇಡು ತೀರಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ದಾರಿ ತಪ್ಪಿರೋ ಶ್ರೀಮಂತನ ತರ ನಾಟಕ ಆಡಿ ಲಿಮೋ ಕಾರ್ ಬಾಡಿಗೆಗೆ ಪಡ್ಕೊಂಡು ನ್ಯೂ ಗ್ರೀನ್ವಿಚ್ ಕಡೆ ಹೊರಡ್ತಾನೆ. ದಾರಿಯುದ್ದಕ್ಕೂ ಸಿಕ್ಕಾಪಟ್ಟೆ ಟೋಲ್ ಕಟ್ತಾನೆ. ನ್ಯೂ ಗ್ರೀನ್ವಿಚ್ ಅಲ್ಲಿ ವಿಲ್ ದೊಡ್ಡ ಹೋಟೆಲ್ ಅಲ್ಲಿ ಉಳ್ಕೋತಾನೆ. ಸಿಲ್ವಿಯಾ ಅನ್ನೋ ಹುಡುಗಿ ಕಣ್ಣು ಅವನ ಮೇಲೆ ಬೀಳುತ್ತೆ. ರೆಸ್ಟ್ ಮಾಡಿ ಊಟ ಮಾಡ್ತಿದ್ರೆ ಸಿಲ್ವಿಯಾ ದೂರದಿಂದ ನೋಡ್ತಾ ಇರ್ತಾಳೆ. ಅವನು ಇಲ್ಲಿಯವನಲ್ಲ ಅಂತ ವೈಟರ್ಗೆ ಗೊತ್ತಾದ್ರೂ ಟಿಪ್ಸ್ ಚೆನ್ನಾಗಿ ಕೊಟ್ಟಿದ್ದಕ್ಕೆ ಮರ್ಯಾದೆ ಕೊಡ್ತಾಳೆ. ಕ್ಯಾಸಿನೋಗೆ ಒಳ್ಳೆ ಬಟ್ಟೆ ಬೇಕು ಅಂತ ಹೇಳ್ತಾಳೆ. ವಿಲ್ ಫಾಸ್ಟ್ ಆಗಿ ಜೋನ್ ದಾಟಿದ್ದು ಸಿಸ್ಟಮ್ಗೆ ಗೊತ್ತಾಗಿ ಟೈಮ್ ಕೀಪರ್ಸ್ ಅವನ ಜಾಡು ಹಿಡಿತಾರೆ. ಆಗಲೇ ಲಿಯಾಂಗೆ ಇವನ ಅಪ್ಪನ ಹಿಂದೆಯೂ ಹೀಗೆ ಬಿದ್ದಿದ್ದೆ ಅಂತ ನೆನಪಾಗುತ್ತೆ. ಆ ರಾತ್ರಿ ವಿಲ್ ಸೂಟ್ ಹಾಕೊಂಡು ಕ್ಯಾಸಿನೋಗೆ ಎಂಟ್ರಿ ಕೊಡ್ತಾನೆ. ಮೆಂಬರ್ ಅಲ್ಲದಿದ್ರೂ 1 ವರ್ಷ ದೇಣಿಗೆ ಕೊಟ್ಟು ಒಳಗೆ ಹೋಗ್ತಾನೆ. ಮಿಸ್ಟರ್ ವೈಸ್ ಅನ್ನೋ ದೊಡ್ಡ ಬಡ್ಡಿ ವ್ಯಾಪಾರಿ ಜೊತೆ ಪೋಕರ್ ಆಡೋಕೆ ಕೂತ್ಕೋತಾನೆ. ವೈಸ್ ಮಗಳು ಸಿಲ್ವಿಯಾ ಇದನ್ನ ನೋಡ್ತಿರ್ತಾಳೆ. ವಿಲ್ ಎಲ್ಲವನ್ನೂ ಪಣಕ್ಕಿಟ್ಟು ಗೆಲ್ತಾನೆ. ವೈಸ್ಗೆ ಇಂಪ್ರೆಸ್ ಆಗಿ ಪಾರ್ಟಿಗೆ ಇನ್ವೈಟ್ ಮಾಡ್ತಾನೆ. ಮರುದಿನ ವಿಲ್ ಕಾಸ್ಟ್ಲಿ ಕಾರ್ ತಗೊಂಡು ಪಾರ್ಟಿಗೆ ಹೋಗ್ತಾನೆ. ಸಿಲ್ವಿಯಾ ಫಿದಾ ಆಗಿ ಅವನ ಜೊತೆ ಡ್ಯಾನ್ಸ್ ಮಾಡ್ತಾ ನೀನು ಲೋಕಲ್ ಏರಿಯಾಯಿಂದ ಬಂದವನು ಅಂತ ಕಂಡುಹಿಡಿತಾಳೆ.
ಅಲ್ಲಿ ಡೇಂಜರ್ ಇದ್ರೂ ಫ್ರೀಡಮ್ ಇದೆ, ಆದ್ರೆ ನಾನು ಇಲ್ಲಿ ಗಾರ್ಡ್ಗಳ ಮಧ್ಯೆ ಬಂದಿಯಾಗಿದ್ದೀನಿ ಅಂತ ಅವಳು ತನ್ನ ಕಷ್ಟ ಹೇಳ್ಕೋತಾಳೆ. ಏನಾದ್ರೂ ಹುಚ್ಚಾಟ ಮಾಡ್ಬೇಕು ಅನ್ನೋ ಆಸೆ ಅವಳಿಗೆ. ವಿಲ್ ಅವಳನ್ನ ಬೀಚ್ಗೆ ಕರ್ಕೊಂಡು ಹೋಗಿ ನೀರಲ್ಲಿ ಆಟ ಆಡ್ತಾರೆ. ಸಿಲ್ವಿಯಾ ಮೊದಲ್ ಹಿಂದೇಟು ಹಾಕಿದ್ರು, ಆಮೇಲೆ ಸೇರ್ಕೋತಾಳೆ. ಇಬ್ರೂ ಲೈಫಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಮಾತಾಡ್ತಾರೆ. ಹುಡುಕಿಕೊಂಡು ಬಂದಾಗ ಗುಹೆಯಲ್ಲಿ ಅವಿತಿರ್ತಾರೆ. ಪ್ರಾಬ್ಲಮ್ ಆಗೋ ಮುಂಚೆ ಹೋಗೋಣ ಅಂತ ಸಿಲ್ವಿಯಾ ಹೇಳಿ ಇಬ್ರೂ ಬೇರೆ ಬೇರೆ ಬಾಗಿಲಿಂದ ಮನೆ ಸೇರ್ತಾರೆ. ವೈಸ್ ಮತ್ತೆ ಇಸ್ಪೀಟ್ ಆಡೋಣ ಬಾ ಅಂತಾನೆ. ಅಷ್ಟರಲ್ಲೇ ಕಾರ್ ಡೀಲ್ ಇಟ್ಕೊಂಡು ಟೈಮ್ ಕೀಪರ್ಸ್ ಅಲ್ಲಿಗೆ ಬರ್ತಾರೆ. ವಿಲ್ನ ಆಫೀಸ್ ಒಳಗೆ ಎಳೆದ್ಕೊಂಡು ಹೋಗಿ ವಿಚಾರಿಸ್ತಾರೆ. ಹೆನ್ರಿ ತನ್ನ ಇಷ್ಟಕ್ಕೆ ಸತ್ತಿದ್ದು ಅಂತ ವಿಲ್ ಹೇಳಿದ್ರೂ ನಂಬಲ್ಲ. ವಿಲ್ ಹತ್ರ ಇರೋ ಟೈಮ್ ಎಲ್ಲ ಕಿತ್ಕೊಂಡು ಪ್ರೊಸೆಸಿಂಗ್ಗೆ ಅಂತ ಬರೀ 2 ಗಂಟೆ ಬಿಡ್ತಾರೆ. ವಿಲ್ನ ನೋಡಿದ್ರೆ ನಿಮ್ಮಪ್ಪನ ನೆನಪಾಗುತ್ತೆ ಅಂತ ಲಿಯಾನ್ ಹೇಳ್ತಾನೆ. ವೈಸ್ ಮತ್ತೆ ಸಿಲ್ವಿಯಾ ಬಂದ ತಕ್ಷಣ ವಿಲ್ಗನ್ ಕಸಿದುಕೊಂಡು ಸಿಲ್ವಿಯಾಳನ್ನ ಒತ್ತೆಯಾಳಾಗಿ ಇಟ್ಕೊಂಡು ಎಸ್ಕೇಪ್ ಆಗ್ತಾನೆ. ಲಿಯಾನ್ ಕಾರ್ ಚೇಸ್ ಮಾಡಿ ಗುದ್ದುತ್ತಾನೆ. ವಿಲ್ ರಿವರ್ಸ್ ಗೇರ್ ಹಾಕಿ ತಪ್ಪಿಸಿಕೊಳ್ತಾನೆ. ಲಿಯಾನ್ ಹೋಗಿ ಲಾರಿಗ್ ಗುದ್ಕೋತಾನೆ. ವಿಲ್ ಅಲ್ಲಿಂದ ಹಾರ್ತಾನೆ. ಗೆಟ್ಟೋ ಕಡೆ ಹೋಗ್ತಾ ವಿಲ್ ಸಿಲ್ವಿಯಾ ಹತ್ರ ಟೈಮ್ ಕೇಳ್ತಾನೆ. ಅವಳು ಕೊಡಲ್ಲ ಅಂತಾಳೆ. ಬ್ರಿಡ್ಜ್ ಮೇಲೆ ಕ್ಯಾಮೆರಾ ನೋಡ್ತಾ ಕೆಳಗಿರೋ ಮುಳ್ಳಿನ ತಂತಿ ನೋಡಲ್ಲ. ಕಾರ್ ಪಲ್ಟಿ ಹೊಡೆದು ಇಬ್ರೂ ಪ್ರಜ್ಞೆ ತಪ್ಪುತ್ತಾರೆ. ಫೋರ್ಟಿಸ್ ಗ್ಯಾಂಗ್ ಬಂದು ಸಿಲ್ವಿಯಾ ಟೈಮ್ ಕದಿಯೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಪೊಲೀಸ್ ಸೈರನ್ ಕೇಳಿ ಓಡಿ ಹೋಗ್ತಾರೆ. ಸಿಲ್ವಿಯಾ ಹತ್ರ ಅರ್ಧ ಗಂಟೆ ಮಾತ್ರ ಉಳಿಯುತ್ತೆ. ಎಚ್ಚರ ಆದಾಗ ಸಿಲ್ವಿಯಾ ಹೆದರಿ ವಿಲ್ ಕಾಲು ಹಿಡಿತಾಳೆ. ಈಗ ಗೊತ್ತಾಯ್ತಾ ಕಷ್ಟ ಏನು ಅಂತ ವಿಲ್ ಡೈಲಾಗ್ ಹೊಡೆದು ತನ್ನ ಟೈಮ್ ಕೊಟ್ಟು ಅವಳನ್ನ ಟೌನ್ಗೆ ಕರ್ಕೊಂಡು ಹೋಗ್ತಾನೆ. ಟೈಮ್ ಕೀಪರ್ಸ್ ಆಕ್ಸಿಡೆಂಟ್ ಜಾಗಕ್ಕೆ ಬರ್ತಾರೆ. ಕಳ್ಳತನ ಆಗಬಾರದು ಅಂತ ಇವರ ಹತ್ರ ಕಮ್ಮಿ ಟೈಮ್ ಇರುತ್ತೆ. ಸೋ ಲಿಯಾನ್ ಮೊದಲು ತನ್ನ ದಿನಗೂಲಿ ಪಡ್ಕೋತಾನೆ. ವಿಲ್ ಸಿಕ್ಕೇ ಸಿಗ್ತಾನೆ ಅಂತ ಲಿಯಾನ್ ಸುಮ್ನಾಗ್ತಾನೆ. ವಿಲ್ ಬೊರೆಲ್ ಹತ್ರ ಹೋದ್ರೆ 9 ವರ್ಷ ಇದ್ರೂ ಕುಡಿದೇ ಸತ್ತು ಹೋದ ಅಂತ ಗ್ರೇಟ ಹೇಳ್ತಾಳೆ. ಸಿಲ್ವಿಯಾ ಮತ್ತೆ ಟೆನ್ಷನ್ ಆಗ್ತಾಳೆ. ಆಗ ವಿಲ್ ಅವಳ ಕಿವಿಯೋಲೆ ನೋಡಿ ಗಿರವಿ ಅಂಗಡಿಗೆ ಎಳಿತಾನೆ. ಅಂಗಡಿ ಮುಚ್ಚೋ ಟೈಮ್ ಆದ್ರೂ ಇವರ ಅನಿವಾರ್ಯತೆ ನೋಡಿ ಬರೀ 2 ದಿನದ ಟೈಮ್ ಕೊಡ್ತಾನೆ ಆ ಸಾಹುಕಾರ. ಬದುಕ್ಬೇಕಲ್ಲ, ಅದಕ್ಕೆ ಒಪ್ಕೋತಾರೆ. ವಿಲ್ ಸಿಲ್ವಿಯಾಳನ್ನ ಫೋನ್ ಬೂತ್ಗೆ ಕರ್ಕೊಂಡು ಹೋಗಿ ಮನೆಗೆ ಫೋನ್ ಮಾಡಿಸಿ ಲಿಯಾನ್ ಜೊತೆ ಮಾತಾಡ್ತಾನೆ. 1,000 ವರ್ಷನ ಬಡವರಿಗೆ ಹಂಚಬೇಕು ಅಂತ ಡಿಮ್ಯಾಂಡ್ ಇಡ್ತಾನೆ. ನೀನು ನಿಮ್ಮಪ್ಪನ ತರ ಆಗ್ತಿದೀಯಾ ಅಂತ ಲಿಯಾನ್ ಎಚ್ಚರಿಸಿ, ನಿಮ್ಮಪ್ಪ ಸತ್ತಿದ್ದು ಫೈಟ್ ಅಲ್ಲಿ ಅಲ್ಲ, ಅದಕ್ಕಿಂತ ದೊಡ್ಡ ವಿಷಯಕ್ಕೆ ಅಂತ ಸತ್ಯ ಹೇಳ್ತಾನೆ. ಲಿಯಾನ್ ವಿಷಯ ತಿಳಿಸಿದ್ರೂ ವೈಸ್ ತನ್ನ ಚಿಲ್ಲರೆ ಕಾಸಿನಷ್ಟಿರೋ ಟೈಮ್ ಕೊಡೋಕೆ ಒಪ್ಕೊಳ್ಳಲ್ಲ. ವಿಲ್ ಸಿಲ್ವಿಯಾಳನ್ನ ರಾತ್ರಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವಳು ರೇಚಲ್ ಹಳೆ ಬಟ್ಟೆ ಹಾಕೋತಾಳೆ. ಸಿಲ್ವಿಯಾ ವಿಲ್ ತಂದೆ ಬಗ್ಗೆ ಕೇಳ್ತಾಳೆ. ನಮ್ಮಪ್ಪ ಬೆಂಕಿ ಟೈಮ್ ಫೈಟರ್, ನಂಗೆ ಟ್ರಿಕ್ ಹೇಳಿಕೊಟ್ಟಿದ್ದಾರೆ ಅಂತ ವಿಲ್ ತೋರಿಸ್ತಾನೆ. ಎದುರಾಳಿ ಗೆಲ್ತಿದ್ದೀನಿ ಅನ್ಕೋಬೇಕು, ನಮ್ಮ ಟೈಮ್ 0 ಹತ್ರ ಬರ್ಬೇಕು, ಆಗ ಅವರು ಯಾಮಾರಿದಾಗ ಎಲ್ಲವನ್ನೂ ದೋಚಬೇಕು. ಅಪ್ಪ ಫೈಟ್ ಅಲ್ಲಿ ಸತ್ತ ಅನ್ಕೊಂಡಿದ್ದೆ, ಆದ್ರೆ ಗೆದ್ದಿದ್ದನ್ನ ಜನರಿಗೆ ಹಂಚಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಈಗ ಡೌಟ್ ಬರ್ತಿದೆ ಅಂತಾನೆ. ಇಬ್ಬರೂ ತಮ್ಮ 25ನೇ ಹುಟ್ಟುಹಬ್ಬ ನೆನಪಿಸಿಕೊಳ್ತಾರೆ. ವಿಲ್ಗೆ ಬೀದಿಲಿ ಟೈಮರ್ ಶುರುವಾಯ್ತು. ಸಾಲ ತೀರಿಸೋಕೆ ಅವನ ವರ್ಷ ಹೋಯ್ತು. ಸಿಲ್ವಿಯಾ ಮಾತ್ರ ಬೆಡ್ ಮೇಲೆ ಆರಾಮಾಗಿ ಎದ್ದು ಅಪ್ಪನಿಂದ 10 ವರ್ಷ ಗಿಫ್ಟ್ ಪಡ್ಕೊಂಡ್ಳು. ಮರುದಿನ ವಿಲ್ ನೋಡಿದ್ರೆ ವೈಸ್ ಟೈಮ್ ಕೊಟ್ಟಿರಲ್ಲ. ಅಪ್ಪನ ಶ್ರೀಮಂತಿಕೆ ಬಡವರ ಸಮಾಧಿ ಮೇಲೆ ನಿಂತಿದೆ ಅಂತ ಸಿಲ್ವಿಯಾಗೆ ಅರ್ಥ ಆಗಿ ನೋವಾಗುತ್ತೆ. ನೀನು ಮನೆಗೆ ಹೋಗು ಅಂತ ವಿಲ್ ಹೇಳಿದ್ರೂ ಅವಳು ಕೇಳಲ್ಲ. ಮನೆಗೆ ಫೋನ್ ಮಾಡ್ತೀನಿ ಅಂತ ಹಡ ಹಿಡಿತಾಳೆ. ವಿಲ್ ಅವಳ ಕೈಗೆ ಗನ್ ಕೊಡ್ತಾನೆ. ಇಬ್ರೂ ಒಂದಾಗಿ ಹೋರಾಡೋಣ ಅಂತ ಡಿಸೈಡ್ ಮಾಡಿ ಮುತ್ತು ಕೊಡ್ತಾರೆ. ವೈಸ್ ಫೋನ್ ಎತ್ತಿ ಪೊಲೀಸರು ಬರ್ತಿದ್ದಾರೆ ಅಂತ ವಾರ್ನ್ ಮಾಡ್ತಾನೆ. ಸಿಲ್ವಿಯಾ ತಿರುಗಿ ನೋಡಿದ್ರೆ ಲಿಯಾನ್ ಬರ್ತಿರ್ತಾನೆ. ಅವಳು ಪಟ್ ಅಂತ ಲಿಯಾನ್ ಕೈಗೆ ಗುಂಡು ಹೊಡಿತಾಳೆ. ವಿಲ್ ಲಿಯಾನ್ ಟೈಮರ್ ಚೆಕ್ ಮಾಡಿ ಅವನ ಪ್ರಾಣ ಉಳಿಯುವಷ್ಟು ಟೈಮ್ ಕೊಟ್ಟು ಪುಣ್ಯ ಕಟ್ಟಿಕೊಳ್ತಾನೆ. ವಿಲ್ ಮತ್ತೆ ಸಿಲ್ವಿಯಾ ಲಿಯಾನ್ ಕಾರಲ್ಲೇ ಎಸ್ಕೇಪ್ ಆಗ್ತಾರೆ. ಲಿಯಾನ್ ಆಚೆ ಬಂದು ಜನರ ಮಧ್ಯೆ ಸಿಕ್ಕಾಕೊಳ್ತಾನೆ. ಆದ್ರೆ ಟೀಮ್ ಬಂದು ಕಾಪಾಡ್ತಾರೆ. ಪೊಲೀಸ್ ಕಾರ್ ಇದ್ರೆ ಪ್ರಾಬ್ಲಮ್ ಅಂತ ಸಿಲ್ವಿಯಾ ಹೇಳ್ತಾಳೆ. ವಿಲ್ ಪೊಲೀಸ್ ತರ ಬಿಲ್ಡಪ್ ಕೊಟ್ಟು ಬೇರೆ ಕಾರ್ ನಿಲ್ಲಿಸಿ ಒಬ್ಬ ಶ್ರೀಮಂತ ಹೆಂಗಸಿನ ಒಡವೆ ಮತ್ತೆ ಟೈಮ್ ದೋಚುತ್ತಾರೆ. ಅವಳಿಗೆ 1 ದಿನ ಮಾತ್ರ ಬಿಟ್ಟು ಕಾರ್ ಎತ್ಕೊಂಡು ಹೋಗ್ತಾರೆ. ಟಿವಿಯಲ್ಲಿ ತಾವು ವಾಂಟೆಡ್ ಅಂತ ನೋಡ್ತಾರೆ. ನೀನು ವಾಪಸ್ ಹೋಗು ಅಂತ ವಿಲ್ ಹೇಳಿದ್ರು ಸಿಲ್ವಿಯಾ ಕೇಳಲ್ಲ. ಮತ್ತೆ ರೊಮ್ಯಾನ್ಸ್ ಮಾಡ್ತಾರೆ. ವೈಸ್ ಇನ್ವೆಸ್ಟರ್ಸ್ಗೆ ಸುಳ್ಳು ಹೇಳ್ತಾನೆ. ಇದು ಕಿಡ್ನ್ಯಾಪ್ ಅಲ್ಲ, ನಿನ್ ಮಗಳು ಈಗ ಕ್ರಿಮಿನಲ್ ಅಂತ ಲಿಯಾನ್ ಹೇಳ್ತಾನೆ. ವೈಸ್ ಲಂಚ ಕೊಡೋಕೆ ಬಂದ್ರೆ ಲಿಯಾನ್ ಖಡಕ್ಕಾಗಿ ವಾರ್ನ್ ಮಾಡಿ ಬರ್ತಾನೆ. ನಿನ್ನ ಹತ್ರ ಟೈಮ್ ಇದ್ರೆ ನಿಜವಾಗ್ಲೂ ದಾನ ಮಾಡ್ತೀಯಾ ಅಂತ ಸಿಲ್ವಿಯಾ ಕೇಳ್ತಾಳೆ. ಹೂನ್ ಅಂತ ವಿಲ್ ಹೇಳಿದ ತಕ್ಷಣ ಅವಳೊಂದು ಪ್ಲಾನ್ ಕೊಡ್ತಾಳೆ. ವೈಸ್ನ ದುಡ್ಡಿರೋ ಟ್ರಕ್ ಕದ್ದು ಟೈಮ್ ಬ್ಯಾಂಕ್ಗೆ ಗುದ್ದಿಸಿ ಕೈಗೆ ಸಿಕ್ಕಷ್ಟು ಟೈಮ್ ಕ್ಯಾಪ್ಸೂಲ್ ಬಾಚಿಕೊಳ್ತಾರೆ. ಮಿಕ್ಕಿದ್ದನ್ನ ಬಡವರಿಗೆ ಬಿಡ್ತಾರೆ. ಪೊಲೀಸ್ ಬರೋಷ್ಟರಲ್ಲಿ ಖಾಲಿ
ಆ ರಾತ್ರಿ ಗ್ರೇಟಾ ಬಟ್ಟೆ ಮಧ್ಯೆ ವಿಲ್ ಇಟ್ಟ ಟೈಮ್ ಸಿಗುತ್ತೆ. ವಿಲ್ ಆ ಪುಟ್ಟ ಹುಡುಗಿ ಮಾಯಾಗೂ ಎಕ್ಸ್ಟ್ರಾ ಟೈಮ್ ಕೊಡ್ತಾನೆ. ಉಳಿದಿದ್ದನ್ನ ಜನರಿಗೆ ಹಂಚೋಕೆ ಕೊಡ್ತಾರೆ. ಇಲ್ಲಿ ಎಕ್ಸ್ಟ್ರಾ ಟೈಮ್ ಎಲ್ಲಿಂದ ಬಂತು ಅಂತ ಲಿಯಾನ್ಗೆ ತಲೆಬಿಸಿ ವಿಲ್ ಜನರಿಗೆ ಕೆಟ್ಟದ್ದು ಮಾಡ್ತಿದ್ದಾನೆ ಅನ್ಕೋತಾನೆ. ಫೋರ್ಟಿಸ್ ಒಬ್ಬನ ಹತ್ರ ದರೋಡೆ ಮಾಡೋಕೆ ಹೋದ್ರೆ ಅವನು ಗನ್ ತೋರಿಸ್ತಾನೆ. ಬಿಟ್ಟೆ ಹೋಗು ಅಂತ ನಾಟಕ ಆಡಿ ಫೋರ್ಟಿಸ್ ಅವನನ್ನ ಶೂಟ್ ಮಾಡ್ತಾನೆ. ಆದ್ರೆ ಟೈಮ್ ವೇಸ್ಟ್ ಆಗಿದ್ದಕ್ಕೆ ಬೇಜಾರ್ ಮಾಡ್ಕೋತಾನೆ. ವಿಲ್ ಮತ್ತೆ ಸಿಲ್ವಿಯಾ ಬ್ಯಾಂಕ್ ಕಳ್ಳತನ ಮುಂದುವರಿಸಿ ಫೇಮಸ್ ಆಗ್ತಾರೆ. ವೈಸ್ಗೆ ಮಗಳು ನನ್ನನ್ನೇ ಸಾಯಿಸ್ತಾಳೇನೋ ಅನ್ನೋ ಭಯ, ಆದ್ರೆ ಹೆಂಡ್ತಿ ನೀನೇ ಅವಳನ್ನ ಉಸಿರುಗಟ್ಟಿಸಿ ಸಾಯಿಸಿದ್ದೆ ಅಂತಾಳೆ. ಒಂದು ವಾರ ಬಿಟ್ಟು ಲಿಯಾನ್ ವಿಲ್ ಮನೆ ಪತ್ತೆ ಮಾಡ್ತಾನೆ. ವಿಲ್ ಸಿಲ್ವಿಯಾಳನ್ನ ಕರ್ಕೊಂಡು ಕಿಟಕಿಯಿಂದ ಹಾರಿ ಕಾರ್ ಮೇಲೆ ಬಿದ್ದು ಎಸ್ಕೇಪ್ ಆಗ್ತಾನೆ. ಲಿಯಾನ್ ಅಟ್ಟಾಡಿಸ್ತಾನೆ. ಗುಂಡಿನ ಚಕಮಕಿ ನಡೆಯುತ್ತೆ. ಕೊನೆಗೆ ಬಸ್ ಹತ್ತಿ ಡ್ರೈವರ್ಗೆ ಲಂಚ ಕೊಟ್ಟು ಲಿಯಾನ್ನ ಹಿಂದಕ್ಕೆ ಹಾಕ್ತಾರೆ. ಹೋಟೆಲ್ ಒಂದರಲ್ಲಿ ಎಲ್ಲಾ ರೂಮ್ ಬುಕ್ ಮಾಡಿ ಯಾರಿಗೂ ಹೇಳ್ಬೇಡ ಅಂತ ರಿಸೆಪ್ಷನಿಸ್ಟ್ ಬಾಯಿ ಮುಚ್ಚಿಸ್ತಾರೆ. ಒಬ್ಬ ಗಿರಾಕಿ ಇವರನ್ನ ನೋಡ್ತಾನೆ. ಫೋರ್ಟಿಸ್ ಜನರಿಗೆ ಬೆದರಿಸಿ ಮಾಹಿತಿ ಕೇಳ್ತಾನೆ. ಒಬ್ಬನನ್ನ ಕೊಂದ ಮೇಲೆ ಆ ಗಿರಾಕಿ ಬಾಯಿ ಬಿಡ್ತಾನೆ. ತಮ್ಮ ತಲೆಗೆ ಬರೀ 10 ವರ್ಷ ಬೆಲೆ ಕಟ್ಟಿದ್ದಾರೆ ಅಂತ ವಿಲ್ಗೆ ಅವಮಾನ ಅನ್ಸುತ್ತೆ. ಫೋರ್ಟಿಸ್ ಗ್ಯಾಂಗ್ ನುಗ್ಗಿ ಗನ್ನಿಡ್ತಾರೆ. ನಾನು ನಮ್ಮವರಿಂದಲೇ ಕದಿಯೋದ್ರಿಂದ ಪೊಲೀಸರು ನನ್ನನ್ನ ಸುಮ್ಮನೆ ಬಿಟ್ಟಿದ್ದಾರೆ. ಈಗ ನಾನು ಕಂಟ್ರೋಲ್ ತಗೋಬೇಕು ಅಂತ ಫೋರ್ಟಿಸ್ ಹೇಳ್ತಾನೆ. ಸುಮ್ನೆ ಕೊಲ್ಲೋದು ಇಷ್ಟ ಇಲ್ಲ, ಬಾ ತಾಕತ್ ಇದ್ರೆ ಟೈಮ್ ಫೈಟ್ ಮಾಡೋ ಅಂತ ಚಾಲೆಂಜ್ ಹಾಕ್ತಾನೆ. ವಿಲ್ ಅಪ್ಪನ ಟ್ರಿಕ್ ಯೂಸ್ ಮಾಡಿ ಫೋರ್ಟಿಸ್ ಗೆಲ್ತಿದ್ದೀನಿ ಅನ್ಕೊಳ್ಳೋ ಹಾಗೆ ಮಾಡಿ ಕೊನೆಗೆ ಎಲ್ಲವನ್ನೂ ದೋಚುತ್ತಾನೆ. ಗಾರ್ಡ್ಗಳು ಹತ್ತಿರ ಬಂದ್ರೆ ವಿಲ್ ಅವರನ್ನ ಶೂಟ್ ಮಾಡಿ ಫೋರ್ಟಿಸ್ ಟೈಮ್ ಖಾಲಿ ಮಾಡಿಸ್ತಾನೆ. ಪೊಲೀಸ್ ಬರೋಷ್ಟ್ರಲ್ಲಿ ಹಕ್ಕಿಗಳು ಹಾರಿರುತ್ತವೆ. ರೇಟ್ಸ್ ಜಾಸ್ತಿ ಆಗಿರೋದು ನೋಡಿ ಸಣ್ಣ ಕಳ್ಳತನ ವರ್ಕೌಟ್ ಆಗಲ್ಲ, ಮಿಲಿಯನ್ ವರ್ಷ ಬೇಕು ಅಂತ ವಿಲ್ಗೆ ಅರ್ಥ ಆಗುತ್ತೆ. ಅದು ಎಲ್ಲಿ ಸಿಗುತ್ತೆ ಅಂತ ಸಿಲ್ವಿಯಾಗೆ ಗೊತ್ತು. ಮರುದಿನ ವೈಸ್ ಬರ್ತಿರ್ತಾನೆ. ಸಿಲ್ವಿಯಾ ಶರಣಾಗತಿಗೆ ಬಂದಿದ್ದೀನಿ ಅಂತ ನಾಟಕ ಆಡ್ತಾಳೆ. ವೈಸ್ ನಂಬ್ತಾನೆ. ಅಷ್ಟರಲ್ಲಿ ವಿಲ್ ಬಂದು ವೈಸ್ನ ಕಿಡ್ನ್ಯಾಪ್ ಮಾಡ್ತಾನೆ. ಸೇಫ್ ಓಪನ್ ಮಾಡಿಸಿ 1 ಮಿಲಿಯನ್ ವರ್ಷದ ಕ್ಯಾಪ್ಸೂಲ್ ಎತ್ತಾಕ್ತಾರೆ. ಇದ್ರಿಂದ ಸಿಸ್ಟಮ್ ಹಾಳಾಗುತ್ತೆ ಅಂತ ವೈಸ್ ಕಿರುಚಿದ್ರೆ ಅದಕ್ಕೆ ಮಾಡ್ತಿರೋದು ಅಂತ ವಿಲ್ ಹೇಳ್ತಾನೆ. ಅವರು ವಾಪಸ್ ಹೋಗದ ಹಾಗೆ ಬ್ರಿಡ್ಜ್ ಬ್ಲಾಕ್ ಮಾಡ್ತಾರೆ. ಲಿಯಾನ್ ಚೇಸ್ ಮಾಡ್ತಾ ತನ್ನ ಟೈಮ್ ರೀಚಾರ್ಜ್ ಮಾಡ್ಕೊಳ್ಳೋದನ್ನೇ ಮರೀತಾನೆ. ಗುಂಡು ಹಾರಿಸಿದ್ರೂ ವಿಲ್ ಬ್ಯಾರಿಯರ್ ಮುರಿದು ಗೆಟ್ಟೋಗೆ ನುಗ್ತಾನೆ. ಲಿಯಾನ್ ಕಾರ್ ಗುದ್ದುತ್ತಾನೆ. ವಿಲ್ ಇಳಿದು ಮಾಯಾ ಕೈಗೆ ಮಿಲಿಯನ್ ವರ್ಷ ಕೊಟ್ಟು ಶರಣಾದ ಹಾಗೆ ನಾಟಕ ಆಡ್ತಾರೆ. ಲಿಯಾನ್ ಖುಷಿ ಪಡ್ತಾನೆ. ಅಷ್ಟರಲ್ಲಿ ಎಲ್ಲರಿಗೂ ಟೈಮ್ ಸಿಕ್ತು ಅಂತ ಅನೌನ್ಸ್ ಆಗಿ ಜನರೆಲ್ಲ ರಸ್ತೆಗೆ ಬಂದು ಲಿಯಾನ್ನ ತಡೀತಾರೆ. ವಿಲ್ ಮತ್ತೆ ಸಿಲ್ವಿಯಾ ಓಡ್ತಾರೆ. ಲಿಯಾನ್ ಹೇಗೋ ಕಾರ್ ತಗೊಂಡು ಹೋದ್ರೂ ಮುಂದೆ ದಾರಿ ಇಲ್ಲದೆ ಓಡ್ಕೊಂಡು ಬರ್ತಾನೆ. ಅವರನ್ನ ಹಿಡಿತಾನೆ. ಲಿಯಾನ್ ಕೂಡ ಸ್ಲಮ್ ಇಂದ ಬಂದವನು ಅಂತ ವಿಲ್ಗೆ ಅರ್ಥ ಆಗುತ್ತೆ. ಹೌದು, ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಂತ ಲಿಯಾನ್ ಹೇಳ್ತಾನೆ. ಅರೆಸ್ಟ್ ಮಾಡೋಕೆ ಹೋದ್ರೆ ನಮ್ ಹತ್ರ ಟೈಮೇ ಇಲ್ಲ ಅಂತ ವಿಲ್ ಹೇಳ್ತಾನೆ. ಲಿಯಾನ್ ತನ್ನ ಟೈಮರ್ ನೋಡಿದ್ರೆ ರೀಚಾರ್ಜ್ ಮಾಡದೆ ಟೈಮ್ ಮುಗೀತಾ ಬಂದಿರುತ್ತೆ. 0 ಆಗಿ ಲಿಯಾನ್ ರಸ್ತೆಯಲ್ಲೇ ಪ್ರಾಣ ಬಿಡ್ತಾನೆ. ವಿಲ್ ಮತ್ತೆ ಸಿಲ್ವಿಯಾ 10 ಸೆಕೆಂಡ್ಗಳು ಮಾತ್ರ ಇರುತ್ತೆ. ಕೊನೆ ಮುತ್ತು ಕೊಡ್ತಾರೆ. ಆಗ ಪೊಲೀಸ್ ಕಾರ್ ಅಲ್ಲಿ ಟೈಮ್ ಇರುತ್ತೆ ಅಂತ ವಿಲ್ಗೆ ಹೊಳೆಯುತ್ತೆ. ಓಡಿ ಹೋಗಿ ಟೈಮ್ ತಗೋತಾನೆ. ಆದ್ರೆ ಸಿಲ್ವಿಯಾಗೆ ಸುಸ್ತಾಗಿರುತ್ತೆ. ವಿಲ್ ವಾಪಸ್ ಓಡಿ ಬಂದು ಸಾವು ಬರೋದರೊಳಗೆ ಅವಳಿಗೆ ಟೈಮ್ ಕೊಟ್ಟು ಬದುಕಿಸ್ತಾನೆ. ವೈಸ್ ಆಫೀಸಲ್ಲಿ ಸೋಲೊಪ್ಪಿಕೊಂಡು ಕತೆ ಮುಗೀತು ಅಂತ ಸುಮ್ನಾಗ್ತಾನೆ. ಟಿವಿಯಲ್ಲಿ ಜನರೆಲ್ಲ ನ್ಯೂ ಗ್ರೀನ್ವಿಚ್ ಕಡೆ ನುಗ್ತಿರೋದು ಬರ್ತಿರುತ್ತೆ. ಅಧಿಕಾರಿಗಳು ಏನೇ ಹೇಳಿದ್ರೂ ಸಿಸ್ಟಮ್ ಬಿದ್ದೋಗಿದೆ ಅಂತ ಗೊತ್ತಾಗುತ್ತೆ. ಪೊಲೀಸರು ಮನೆಗೆ ಹೋಗ್ತಾರೆ. ವಿಲ್ ಮತ್ತೆ ಸಿಲ್ವಿಯಾ ಸಿಗೋದೇ ಇಲ್ಲ. ಇನ್ನು ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನ ಟಾರ್ಗೆಟ್ ಮಾಡಿ ಹಳೆ ಸಿಸ್ಟಮ್ ವಾಪಸ್ ಬರದ ಹಾಗೆ ನೋಡ್ಕೋತಾರೆ. ಕತೆ ಇಲ್ಲಿಗೆ ಮುಗಿಯುತ್ತೆ. Please like and subscribe.